ಕಳೆದ ಆಗಸ್ಟ್ 7ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಮರವೊಂದಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಚಾಲಕ ಬಾಬು ಅವರು ಸಂಸದ ಸುಧಾಕರ್ ಹೆಸರು ಡೆತ್ನೋಟ್ನಲ್ಲಿ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ನಾಗೇಶ್ ಹಾಗೂ ಮಂಜುನಾಥ್ ಎಂಬುವವರಿಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆರೋಪಿಗಳಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ವಕೀಲರ ಮೂಲಕ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಪೊಲೀಸ್ ಠಾಣೆಗೆ ಆರೋಪಿಗಳ ಹಾಜರಾಗಿ ಜಾಮೀನು ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ಮಂಜೂರಿನ ಷರತ್ತುಗಳಂತೆ ಪ್ರತಿ ತಿಂಗಳ 2ನೇ ಭಾನುವಾರ ಖುದ್ದು ಠಾಣೆಗೆ ಹಾಜರಾಗಿ ಸಹಿ ಹಾಕಬೇಕಾಗಿದೆ. ಸಾಕ್ಷಿದಾರರಾಗಿ ಪ್ರಭಾವ ಬೀರಬಾರದು, ತೊಂದರೆ ಕೊಡಬಾರದು, 1 ಲಕ್ಷ ಬಾಂಡ್ ಹಾಗೂ ಒಬ್ಬ ಆರೋಪಿಗೆ 2 ಜಾಮೀನು ನೀಡಲಾಗಿದೆ. ಹೀಗಾಗಿ ಪೊಲೀಸರ ವಿಚಾರಣೆಗೆ ಸಹಕರಿಸುವಂತೆ ಸೂಚನೆ ನೀಡಲಾಗಿದೆ ಎಂದು A2 ಆರೋಪಿ ನಾಗೇಶ್ ಪರ ವಕೀಲ ದೇವದಾಸ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 144/2025ಕ್ಕೆ ಸಂಬಂಧಿಸಿದಂತೆ 2ನೇ ಆರೋಪಿ ನಾಗೇಶ್ ಪರ ನಾವು ಮಾನ್ಯ ಸಂಸದರು ಮತ್ತು ಶಾಸಕರ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದೆವು. ಮಾನ್ಯ ಘನ ನ್ಯಾಯಾಲಯವು ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ 2ನೇ ಆರೋಪಿಯಾದ ನಾಗೇಶ್ರವರಿಗೆ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದೆ. ಕೆಲವು ಷರತ್ತುಗಳನ್ನು ಮಾನ್ಯ ನ್ಯಾಯಾಲಯ ವಿಧಿಸಿದೆ. ಆ ಷರತ್ತುಗಳಂತೆ ಈಗಾಗಲೇ ನಾವು ಪೊಲೀಸ್ ಠಾಣೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಜಾಮೀನನ್ನು ಕೊಟ್ಟು ಆ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರನ್ನು ಈಗಾಗಲೇ ಮುಗಿಸಿದ್ದೀವಿ ನಿನ್ನೆ. ಈಗ ಆರೋಪಿಗಳು ಮಾನ್ಯ ಘನ ನ್ಯಾಯಾಲಯದ ಒಂದು ಷರತ್ತುಗಳ ಪ್ರಕಾರ ಈ ದೇಶ ಬಿಟ್ಟು ಎಲ್ಲೂ ಹೋಗಬಾರ್ದು, ಹೋಗೋಂಗಿದ್ದರೆ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೋಬೇಕು. ಹಾಗೆಯೇ ಪ್ರತಿ ತಿಂಗಳ 2ನೇ ಭಾನುವಾರ ಬಂದು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ತಮ್ಮ ಸಹಿಯನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಕಂಡೀಷನ್ ಇದೆ. ಹಾಗೆಯೇ ಯಾವುದೇ ಒಂದು ಸಾಕ್ಷಿದಾರರಿಗೆ ತೊಂದರೆ ಕೊಡಬಾರ್ದು ಮತ್ತು ಅವ್ರ ಮೇಲೆ ಯಾವುದೇ ರೀತಿಯಂಥ ಪ್ರಭಾವ ಬೀರಬಾರ್ದು ಅನ್ನೋ ಒಂದು ಷರತ್ತುಗಳ ಮೇಲೆ ಮಾನ್ಯ ನ್ಯಾಯಾಲಯವು ಜಾಮೀನನ್ನು ಕೊಟ್ಟಿದೆ. ಈ ಜಾಮೀನಿನಂತೆ ಈಗ ಆರೋಪಿಗಳು ತನಿಖಾಧಿಕಾರಿಗಳಿಗೆ ಸಹಕಾರ ಮಾಡ್ತಾರೆ ಮತ್ತು ತನಿಖಾಧಿಕಾರಿಗಳು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಅವರು ತನಿಖೆಯನ್ನು ಕೈಗೊಂಡು ಅಂತಿಮವಾಗಿ ಈ ಪ್ರಕರಣದಲ್ಲಿ ವರದಿಯನ್ನು ನೀಡ್ತಾರೆ. ಆ ವರದಿ ಆಧಾರದ ಮೇಲೆ ಈ ಕೇಸು ಒಂದು ನಿರ್ಧಾರ ಆಗುತ್ತೆ. ಆರೋಪಿ 3ನೇವರೆಗೂ ಸಹ ಬೇಲ್ ಆಗಿದೆ ಸರ್. ಅವ್ರಿಗೂ ನಿನ್ನೆ ಇಬ್ಬರಿಗೂ ಒಂದೇ ದಿನ ಒಂದು ಜಾಮೀನು ಸಿಕ್ಕಿದೆ. ಇಬ್ಬರೂ ಸಹ ಈಗ ಬೇಲ್ ಮೇಲೆ ಇದ್ದಾರೆ ಸರಿ. ಪಾತ್ರ ಅನ್ನೋದು ಇವಾಗ ಈ ಕ್ಷಣದಲ್ಲಿ ನಾವು ಹೇಳಕ್ಕೆ ಬರಲ್ಲ. ಯಾರ್ಯಾರ ಪಾತ್ರ ಏನೇನಿದೆ ಅಂತ ಅದನ್ನು ತನಿಖಾಧಿಕಾರಿಗಳು ತನಿಖೆ ಮುಖಾಂತರನೇ ಅದನ್ನು ಒಂದು ವರದಿಯನ್ನು ರೆಡಿ ಮಾಡಬೇಕಾಗುತ್ತೆ. ಅವ್ರಿಗೆ ಸಿಗುವಂಥ ಸಾಕ್ಷ್ಯಾಧಾರಗಳು, ಅವ್ರಿಗೆ ಸಿಗುವಂಥ ಮಾಹಿತಿ ಮತ್ತು ಏನೇನಾಯಿತೋ ಅದರ ಮೆಟೀರಿಯಲ್ಸು ಅವರನ್ನು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಅವರು ಅದರ ಬಗ್ಗೆ ನಿರ್ಧಾರ ತಗೋತಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.